ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನಕ್ಕೆ ಒಳಪಟ್ಟಿರುವಂತಹ ನಟಿ ರನ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಡಿಆರ್ಐ ಕಸ್ಟಡಿಗೆ 3 ದಿನಗಳ ಕಾಲ ಒಪ್ಪಿಸಲಾಗಿದೆ. ನಿನ್ನೆಷ್ಟೇ ವಾದವನ್ನ ಮಾಡಲಾಗಿತ್ತು, ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದೆ. ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಪಡೆದಿದೆ ಡಿಆರ್ಐ ಅಧಿಕಾರಿಗಳ ತಂಡ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ 3 ದಿನ ಡಿಆರ್ಐ ಕಸ್ಟಡಿಗೆ ನೀಡಲಾಗಿದೆ. ಅವರನ್ನ ಕಸ್ಟಡಿಗೆ ಕೊಡಬೇಕು. ಇನ್ ಕೇಸ್ ಅವರಿಗೆ ಜಾಮೀನನ್ನ ಕೊಟ್ಟಿದ್ದೇ ಆದರೆ ಅವರಿಂದ ಉಳಿದವರು ಕೂಡ ಬಚಾವಾಗುವಂತಹ ಸಾಧ್ಯತೆಗಳಿರುತ್ತೆ. ಈ ಪ್ರಕರಣದಲ್ಲಿ ಆಕೆ ಹೆಚ್ಚೆಚ್ಚು ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಅವರಿಗೆ ಒಂದು ರೀತಿ ಪ್ರಾಕ್ಟೀಸ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲವನ್ನು ಗಮನಿಸಿದಾಗ ಇದರ ಜೊತೆಗೆ ಉಳಿದವರು ಯಾರ್ಯಾರಿದ್ದಾರೆ ಅವರನ್ನ ಭೇದಿಸಬೇಕು ಅಂದ್ರೆ ಇವರ ವಿಚಾರಣೆಯ ಅಗತ್ಯತೆ ಇದೆ ಅಂತ ಡಿಆರ್ಐ ಪರ ವಕೀಲರು ನಿನ್ನೆ ವಾದವನ್ನ ಮಂಡಿಸಿದ್ರು. ಸೊ ಅವರ ವಾದವನ್ನು ಕೂಡ ಆಲಿಸಿದ ನಂತರದಲ್ಲಿ ರನ್ಯಾ ರಾವ್ ಪರ ವಕೀಲರು ಕೂಡ ಹೇಳಿದ್ರು, ಇಲ್ಲ ಈ ಕೇಸ್ನಲ್ಲಿ ಅವರು ಏನು ಸುಟ್ ಕೇಸ್ನಲ್ಲಿ ತೆಗೆದುಕೊಂಡು ಬಂದಿಲ್ಲ ಮತ್ತು ಅವರ ಪಾತ್ರ ಇಲ್ಲ, ಇವರೇನು ಆರೋಪ ಮಾಡ್ತಿದ್ದಾರೆ ಎಲ್ಲವೂ ಕೂಡ ಸುಳ್ಳು ಅನ್ನುವಂತಹ ವಾದವನ್ನ ಮಾಡೋ ಮೂಲಕವಾಗಿ ಜಾಮೀನನ್ನ ಮಂಜೂರು ಮಾಡಿ ಅಂತ ಅವರು ಕೂಡ ರನ್ಯಾ ಪರವಾಗಿ ವಾದವನ್ನ ಇಟ್ಟಿದ್ರು. ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳಾದ ವಿಶ್ವನಾಥ್ ಸಿ ಗೌಡರ್ ಇವತ್ತು ಆದೇಶವನ್ನ ಪ್ರಕಟ ಮಾಡಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ 3 ದಿನಗಳ ಕಾಲ ಡಿಆರ್ಐ ಕಸ್ಟಡಿಯಲ್ಲಿ ಇರಲಿದ್ದಾರೆ. ಡಿಆರ್ಐ ಈಗ ಹೆಚ್ಚುವರಿ ವಿಚಾರಣೆಯನ್ನ ರನ್ಯಾರಿಂದ ನಡೆಸೋ ಮೂಲಕವಾಗಿ ಎಷ್ಟು ಬಾರಿ ಹೋಗಿದ್ರು, ಹೋಗಿ ಬಂದಂತಹ ಸಂದರ್ಭದಲ್ಲಿ ಎಷ್ಟೆಷ್ಟು ಚಿನ್ನವನ್ನ ತೆಗೆದುಕೊಂಡು ಬಂದಿದ್ರು, ಇವರಿಗೆ ಯಾರೆಲ್ಲ ಸಪೋರ್ಟ್ ಕೊಟ್ಟಿದ್ರು, ಇದೆಲ್ಲದರ ಸಮಗ್ರ ವಿಚಾರಣೆ ಆಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಡಿಆರ್ಐ ಅಧಿಕಾರಿಗಳು ವಿಚಾರಣೆಗೆ 3 ದಿನಗಳ ಕಾಲ ಕೊಡಿ ಅಂತ ಕೋರಿದ್ರು. ಸೊ ಈಗ ವಿಚಾರಣೆಗೆ ಒಪ್ಪಿಸಲಾಗಿದೆ. ಯಾವಾಗ ಕಸ್ಟಡಿಗೆ ತೆಗೆದುಕೊಳ್ತಾರೆ, ವಿಚಾರಣೆ ಯಾವಾಗಿಂದ ಆರಂಭ ಆಗುತ್ತೆ, ಇದರ ಬಗ್ಗೆ ಏನು ಅಪ್ಡೇಟ್ಸ್? ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಅವರನ್ನ ಡಿಆರ್ಐ ಪೊಲೀಸರು ಬಂಧನವನ್ನ ಮಾಡಿದ್ರು. ಬಂಧನವನ್ನ ಮಾಡಿ ಆಕೆ ದುಬೈನ ತಂದಂತ ಸುಮಾರು 14.5 ಕೆಜಿ ಅಷ್ಟು ಚಿನ್ನ ಮತ್ತೆ ಮನೆಯಲ್ಲಿ ದಾಳಿ ಮಾಡದಂತ ಸಿಕ್ಕಂತ ಹಣ ಸೇರಿದಂತೆ ಒಂದಷ್ಟು ಪ್ರಾಥಮಿಕವಾಗಿ ಮಾಹಿತಿಯನ್ನ ಕಲೆ ಹಾಕಿಕೊಂಡಿದ್ದಂತ ಡಿಆರ್ಐ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿತ್ತು. ನ್ಯಾಯಾಂಗ ಬಂಧನದ ನಂತರ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿರುವುದರ ಬಗ್ಗೆ ಅಂಶಗಳು ಪತ್ತೆ ಆಗಿತ್ತು. ಹೆಚ್ಚಿನ ತನಿಖೆಗೆ ಆರೋಪಿ ಆಗಿರುವಂತ ರನ್ಯಾ ರಾವ್ ಅವರಿಗೆ ವಶಕ್ಕೆ ಪಡೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಅರ್ಜಿ ಹಾಕೊಂಡಿದ್ರು. ನಿನ್ನೆ ಆದೇಶವನ್ನ ಕಾಯ್ದಿರಿಸಿದಂತ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಇವತ್ತು ಅಧಿಕೃತವಾಗಿ ಡಿಆರ್ಐ ಪೊಲೀಸರಿಗೆ 3 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶವನ್ನ ನೀಡಿದೆ ಅನ್ನುವಂತ ಮಾಹಿತಿಗಳು ಸದ್ಯ ಲಭ್ಯವಾಗಿರುವಂತದ್ದು. ಬಹಳ ಪ್ರಮುಖವಾಗಿ ರನ್ಯಾ ರಾವ್ ಏನಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಚಿನ್ನ ಏನು ಸ್ಮಗ್ಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ದುಬೈಗೆ ಹೋಗಿ ಬಂದಿರುವುದರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ಅವರ ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಸಂಪರ್ಕದಲ್ಲಿ ಇರುವ ಬಗ್ಗೆ ಒಂದಷ್ಟು ಮಾಹಿತಿಗಳು, ಅದಕ್ಕೆ ಸಂಬಂಧಪಟ್ಟಂತ ಪೂರಕ ದಾಖಲೆಗಳು ಸಿಕ್ಕಂತ ಹಿನ್ನೆಲೆಯಲ್ಲಿ ಆರೋಪಿಯಾಗಿರುವಂತ ರನ್ಯಾ ರಾವ್ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಶ್ಯಕತೆ ಇದೆ. ಹಾಗಾಗಿ ನಮಗೆ 3 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ರು. ಹಾಗಾಗಿ ಡಿಆರ್ಐ ಅಧಿಕಾರಿಗಳಿಗೆ ರನ್ಯಾ ರಾವ್ ಅವರನ್ನ 3 ದಿನ ಕಸ್ಟಡಿಗೆ ಕೊಡಲಾಗಿದೆ. ಇವತ್ತು ಸಂಜೆ ನಂತರ ಮತ್ತೆ ಅವರಿಗೆ ಕಸ್ಟಡಿಗೆ ಪಡೆದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಹಲವರ ಹೆಸರುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಅವರಿಗೂ ನೀಡುವಂತ ನಂಟೇನಿದೆ ಅನ್ನುವಂಥದ್ರ ಬಗ್ಗೆ ಪೂರಕವಾದ ದಾಖಲೆ ಮತ್ತೆ ಮಾಹಿತಿಗಳನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂತದ್ದು. ದಿವ್ಯ.